ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ 6,000 ಹಣವನ್ನ ಒಟ್ಟಿಗೆ ನಾವು ಜಮೆ ಮಾಡ್ತಾ ಇದೀವಿ ಇದೇ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ DK ಶಿವಕುಮಾರ್ ಸರ್ ಆಗಿರ್ಬೋದು, ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇವಾಗ ಇಷ್ಟು ದಿನ 4,000 ಕೊಡ್ತೀವಿ ಅಂದ್ರು, ಇವಾಗ 6,000 ರೂಪಾಯಿ ಒಟ್ಟಿಗೆ ಇದೇ ತಿಂಗಳಲ್ಲಿ ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಕಡೆ ನೋಡೋದಾದ್ರೆ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ದಾರೆ 3 ತಿಂಗಳು ಹಣ ಇನ್ನು ಪೆಂಡಿಂಗ್ ಇದೆಯಾ, ಇನ್ನೂ ಕೊಟ್ಟಿಲ್ವಾ ನಿಮ್ಗೆ 3 ತಿಂಗಳು ಗೃಹಲಕ್ಷ್ಮಿ ಹಣ, 3 ತಿಂಗಳು ಅನ್ನಭಾಗ್ಯ ಹಣವನ್ನ? ನನಗೆ ಗೊತ್ತೇ ಇರ್ಲಿಲ್ವಲ್ಲ ಈ ವಿಷಯ, ಬಿಡಿ ಹಾಗಾದ್ರೆ ರಿಲೀಸ್ ಮಾಡಕ್ ಹೇಳ್ಬಿಡ್ತೀನಿ ಅಂತ ಒಂದ್ ಕಡೆ ಇವ್ರು ಹೇಳ್ತಾರೆ. ಏನಿದು ಹಾಗಾದ್ರೆ ಕಾಂಗ್ರೆಸ್ ನಾಟಕ ಏನಾದ್ರು ಮಾಡ್ತಾ ಇದೆಯಾ ಅನ್ನೋದು ಅನುಮಾನ ಉಂಟಾಗ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ವಿಡಿಯೋನ ತಿಳಿಸ್ಕೊಡ್ತೀನಿ. ಅಂಡ್ ಅನ್ನಭಾಗ್ಯ ಹಣ ಕೂಡ ತುಂಬಾ ದಿನದಿಂದ ನಿಮ್ಗೆ ಪೆಂಡಿಂಗ್ ಇತ್ತು ಅಲ್ವಾ, ಅದು ಕೂಡ ಬರುತ್ತಂತೆ. ಇದ್ರ ಬಗ್ಗೆ ಲೇಟೆಸ್ಟ್ ಆದಂತ ಅಪ್ಡೇಟ್ ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಸೊ ಎಲ್ಲಾ ವಿಷಯಗಳು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದ್ರೆ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಸೊ ಯಾವಾಗ ಬರುತ್ತೆ ಅನಿತಾ, ನನಗೆ 6,000 ಬರುತ್ತೋ 2,000 ಬರುತ್ತೋ, ಒಟ್ಟಿನಲ್ಲಿ ಬರೋ ದಿನಾಂಕ ಹೇಳಿ. ಪ್ರತಿದಿನ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಆಲ್ರೆಡಿ 3 ತಿಂಗಳು ಕಳೆದು ಹೋಗ್ತಾ ಇದೆ. ನಾವು ಗೃಹಲಕ್ಷ್ಮಿ ಹಣ ಬರುತ್ತೆ 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 ಅಂತ ಕಾಯ್ಕೊಂಡು ಕೂತಿದೀವಿ ಅಂತ ಹೇಳಿ ಖಂಡಿತ ನಿಮ್ಗಳಿಗೆ ಅನ್ನಿಸ್ತಾ ಇದೆ ಅಲ್ವಾ. ಸೊ ಈಗ ನಿಮ್ಗೆ ಗೊತ್ತಿದೆ, ಈಗ ಟಿವಿ ಮಾಧ್ಯಮದಲ್ಲೂ ಕೂಡ ನೋಡೇ ಇರ್ತೀರಾ, ಮೊನ್ನೆಯಿಂದ ಅದ್ರ ಬಗ್ಗೆನೇ ವೈರಲ್ ಆಗ್ತಾ ಇದೆ. ಸೊ ನಮಗೆ ಗೊತ್ತೇ ಇರ್ಲಿಲ್ಲ ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಯೋಜನೆ ಹಣ ಇಷ್ಟೊಂದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅನ್ಬಿಟ್ಟು. ಸೊ ನಾನೀಗ ಹೇಳಿ ರಿಲೀಸ್ ಮಾಡಿಸ್ಬಿಡ್ತೀನಿ ಬಿಡಿ ಅನ್ಬಿಟ್ಟು ಮುಖ್ಯಮಂತ್ರಿಗಳಾದಂತ CM ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಂಥದ್ದು. ಹಾಗಾದ್ರೆ ಅವ್ರಿಗೆ ಗೊತ್ತಿಲ್ವಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ CM ಯಾರು? ಸಿದ್ದರಾಮಯ್ಯ ಸರ್ ಅವರೇ ಆಗಿದ್ದಾಗ ಸೊ ಅವ್ರಿಗೆ ಈ ವಿಷಯ ಬಂದಿಲ್ಲ ಅಂತಂದ್ರೆ ಏನರ್ಥ? ಇದನ್ನ ನಂಬ್ಲಿಕ್ಕಾದ್ರೂ ಆಗತ್ತಾ? ಸೊ ನಿಜವಾಗ್ಲೂ ಈ ತರ ಮಾತಾಡ್ಬಿಟ್ರೆ ಬೇಜವಾಬ್ದಾರಿತನದಿಂದ ಬೇಜಾರಾಗತ್ತೆ ನಮ್ಮ ಜನಗಳಿಗೆ. ಅವ್ರಿಗೆ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಬಿಹೇವ್ ಮಾಡಿದ್ರು. ಅವ್ರಿಗೆ ಗೊತ್ತಿಲ್ಲದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಎಲ್ಲ ನಡೀತಾ ಇದೆಯಾ? ಒಂದ್ ಕಡೆ ಅವ್ರು ಆ ರೀತಿ ಹೇಳಿದ್ರೆ, ಇನ್ನೊಂದ್ ಕಡೆ ಮತ್ತೆ ಈಗ ಒಪ್ಕೊಂಡಿದ್ದಾರೆ ಇದೇ ತಿಂಗಳಲ್ಲಿ ಫೆಬ್ರವರಿ ಎಂಡ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನೇನೆಲ್ಲ ಪೆಂಡಿಂಗ್ ಇದೆ 3 ತಿಂಗಳದು ಅದನ್ನು ಕೂಡ ರಿಲೀಸ್ ಮಾಡ್ತೀವಿ. ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಏನೇನೆಲ್ಲ ನಾವು ಕೊಟ್ಟಿಲ್ವೋ ಅದನ್ನು ಕೂಡ ಇದೇ ತಿಂಗಳು ಕೊನೆಯ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಸಂಕ್ರಾಂತಿ ಹಬ್ಬದ ದಿನ ತಳ್ಕೊಂಡ್ ಬಂದು ಈಗ ಸದ್ಯಕ್ಕೆ ಅಂತ್ಯ ಅಂತ ಹೇಳಿದ್ರೆ ಈ ಫೆಬ್ರವರಿ ಕೊನೆ ವೀಕ್ ಅಲ್ಲಿ ಕೊಡ್ತೀವಿ, ಅಂದ್ರೆ ಕೊನೆ ವಾರದಲ್ಲಿ. ಓಕೆನಾ? ಸೊ ಇವಾಗ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ಸೊ ಇದು ಬ್ಯಾಡ್ ನ್ಯೂಸ್ ಅನ್ನೋದಕ್ಕಿಂತ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಆಹಾರ ಸಚಿವರಾದಂತ KH ಮುನಿಯಪ್ಪ ಅವರು ಏನ್ ಹೇಳ್ತಾ ಇದ್ದಾರೆ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ, ಸರ್ ಅನ್ನಭಾಗ್ಯ ದುಡ್ಡನ್ನು ಕೂಡ ಕರೆಕ್ಟ್ ಆಗಿ ನೀವು ಪ್ರತಿ ತಿಂಗಳು ಕೊಡ್ತಾ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆಯೂ ನಿಂತೋಗಿದೆ. ಕಳೆದ ಡಿಸೆಂಬರ್, ಜನವರಿ, ಫೆಬ್ರವರಿ, ಸೊ ಅಲ್ಲಿಂದನೂ ಕೂಡ ನಮ್ಗೆ ಅನ್ನಭಾಗ್ಯ ದುಡ್ಡು ಬಂದಿಲ್ಲ ಅಂದ್ರೆ ಯಾರು ಹೇಳಿದ್ದಪ್ಪ, ನಾವು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ತಾ ಇದೀವಿ, ಏನೋ 1 ತಿಂಗಳು 2 ತಿಂಗಳು ಮಿಸ್ ಆಗಿರ್ಬೋದು ಅಷ್ಟೇನೆ, ಸೊ ಕರೆಕ್ಟ್ ಆಗಿ ಕೊಟ್ಟಿದೀವಿ ಅಂತ ಅವ್ರು ಹೇಳ್ತಾರೆ. ನಿಜವಾಗ್ಲೂ ಕರೆಕ್ಟ್ ಆಗಿ ಕೊಟ್ಟಿದಾರ ನಿಮ್ಗೆ? ಸೊ ಮಿನಿಮಮ್ ಅಂದ್ರೂ ಎಷ್ಟೋ ಜನಗಳಿಗೆ ಒಂದು ಆಗಸ್ಟ್ ತಿಂಗಳಿಂದಾನೇ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ. ಇನ್ನು ಮಿಕ್ತವ್ರಿಗೆಲ್ರಿಗೂ ಮೇ ಬಿ ನವೆಂಬರ್ ತಿಂಗಳವರೆಗೂ ಬಂದಿದೆ ಅನ್ಸುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳದು ಕೂಡ ಬಂದಿಲ್ಲ, ಹೌದಲ್ವಾ? ನಿಮ್ಗೆ ಏನಾದ್ರೂ ಅನ್ನಭಾಗ್ಯ ಯೋಜನೆ ಹಣ ಕೇವಲ 2 ತಿಂಗಳದ್ದು ಬಾಕಿ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಅಲ್ಲಿಗೆ KH ಮುನಿಯಪ್ಪ ಸರ್ ಅವ್ರು ಹೇಳಿರೋದು ಕರೆಕ್ಟ್ ಅಂತ ನಾವು ಕೂಡ ಅರ್ಥ ಮಾಡ್ಕೊಂಡ್ಬಿಡೋಣ. ಓಕೆನಾ? ಇಲ್ಲ ಎಷ್ಟು ತಿಂಗಳಿಂದ ನಿಮಗೆ ಬಂದೇ ಇಲ್ಲ ಅನ್ನಭಾಗ್ಯ ಯೋಜನೆ ಹಣ, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಸೊ ಒಟ್ಟಿಗೆ ಈಗ ನಡೀತಾ ಇರೋದು ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಇದೇನೆ. ಆದ್ರೆ ಇಲ್ಲಿ ನಮ್ಮ ಬಿಜೆಪಿ ಶಾಸಕರು ಅಂದ್ರೆ ಬಿಜೆಪಿ ನಾಯಕರು ಈ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ದಿವಾಳಿ ಎದ್ದು ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅಂತ ಇಲ್ಲಿ ಹೇಳ್ತೀನಿ, ಕೇಳ್ಕೊಡಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಈಗ ಗೃಹಲಕ್ಷ್ಮಿ ದುಡ್ಡು ಕೂಡ ಇವ್ರು ಕರೆಕ್ಟ್ ಟೈಮ್ಗೆ ಕೊಡ್ತಾ ಇಲ್ಲ. ಹೇಳಿದ್ದೇನು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಅಲ್ವಾ? ಸೊ ಇಲ್ಲಿ ಎಲ್ಲಿ ಕೊಡ್ತಾ ಇದೆ ಸರ್ಕಾರ ಪ್ರತಿ ತಿಂಗಳು? ಇವ್ರೇನಾದ್ರೂ 3 ತಿಂಗಳಿಗೆ ಒಂದ್ಸತಿ 6,000, 2 ತಿಂಗಳಿಗೆ ಒಂದ್ಸತಿ 4,000 ಕೊಡ್ತೀವಿ ಅಂತ ಹೇಳಿದ್ರ? ಇಲ್ಲ ಅಲ್ವಾ? ಪ್ರತಿ ತಿಂಗಳು 2,000 ಕೊಡ್ತೀವಿ ಇನ್ಮೇಲೆ ಕೊಡ್ಬೇಕು. ಸೊ ಏನೋ ಹೊಸ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಂತೆ. ಅದೇ ಈಗ ತಾಲೂಕ್ ಪಂಚಾಯತಿಗೆ ಬರುತ್ತೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಹಣ, ತಾಲೂಕ್ ಪಂಚಾಯತಿಯಿಂದ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜನಗಳ ಅಕೌಂಟ್ಗೆ DBT ಮುಖಾಂತರ ಬರುತ್ತೆ. ಸೊ ಈ ಪ್ರೋಸೆಸ್ ಮಾಡ್ಲಿಕ್ಕೆ ಹಂಗಂದ್ರೆ 3 ತಿಂಗಳು ಬೇಕಾ? ಸೊ ಇವ್ರು ಏನೋ ಒಂದು ನೆಪ ಹೇಳ್ಕೊಂಡು ಕುಂಟು ನೆಪವನ್ನ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಪಾಯಿಂಟ್ ಟು ಬಿ ನೋಟೆಡ್ ಅಂತಾನೆ ಅನ್ಕೊಂಡ್ಬಿಡಿ ಇದನ್ನ. ಯಾಕಂದ್ರೆ ಸೊ ಇಲ್ಲಿ ಅಕ್ಕಿ ಸಿಗ್ತಾ ಇಲ್ಲ ನಮ್ಗೆ, ಉಚಿತ ಅಕ್ಕಿ ಕೊಡೋದಕ್ಕೆ ಅಕ್ಕಿ ನಾವೆಲ್ಲೆಲ್ಲೋ ಬೇರೆ ಹೊರ ರಾಜ್ಯಕ್ಕೆಲ್ಲ ಹೋಗಿ ಕೇಳಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರನೇ ಹೇಳಿದ್ದಂತದಲ್ವಾ. ಯಾಕಂದ್ರೆ ಕೇಂದ್ರದವರು ನಮ್ಗೆ ಅಕ್ಕಿ ಕೊಡ್ಲಿಕ್ಕೆ ಒಪ್ಲಿಲ್ಲ, ಹಾಗಾಗಿ ನಾವು ನಿಮ್ಗೆ ದುಡ್ಡನ್ನೇ ಕೊಡ್ತಾ ಇದೀವಿ, ಉಚಿತ ಅಕ್ಕಿ ಹಣವನ್ನ ಅಂತ ಹೇಳಿದ್ರು. ಓಕೆನಾ? ಸೊ ಅದು ಖುಷಿ ಪಡೋ
ಸುದ್ದಿನೇ. ಆದ್ರೆ ಸೊ ಈಗ ಕೇಂದ್ರ ಸರ್ಕಾರ ಆಲ್ರೆಡಿ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇದೆ, ನಮ್ಮ ಹತ್ರ ಅಕ್ಕಿ ತಗೊಳ್ಳಿ, ಅಕ್ಕಿ ತುಂಬಾನೇ ಇದೆ, ನೀವು ಕೂಡ ನಮ್ ತರ ಈಗ ಕೇಂದ್ರದಿಂದ ಹೇಗೆ 5 ಕೆಜಿ ಅಕ್ಕಿ ಕೊಡ್ತೀವೋ ಅದೇ ರೀತಿ ನೀವು ಕೂಡ ರಾಜ್ಯದವರು 5 ಕೆಜಿ ಅಕ್ಕಿ ಕೊಡಿ ಅಂತ ಹೇಳಿ ಎಷ್ಟೇ ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಕೂಡ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರ್ಲಿ, DCM ಆಗಿರ್ಲಿ ಅಥವಾ KH ಮುನಿಯಪ್ಪ ಸರ್ ಅವ್ರ ಕಡೆ ಆಗಿರ್ಲಿ ಯಾವುದೇ ಒಂದು ರೆಸ್ಪಾನ್ಸ್ ಹೋಗ್ತಾ ಇಲ್ಲ ಅವ್ರಿಗೆ. ಅಂದ್ರೆ ಅಕ್ಕಿ ತಗೊಳಕ್ ಇಷ್ಟ ಇಲ್ಲ ಇವ್ರಿಗೆ. ಯಾಕೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡ್ಲಿಕ್ಕೆ 28 ರೂಪಾಯಿಗೆ 1 ಕೆಜಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಬಟ್ 28 ರೂಪಾಯಿ ಎಷ್ಟು ಕಡಿಮೆ ಅಲ್ವಾ. ಈಗ ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ದುಡ್ಡನ್ನ ಕೊಡುತ್ತೆ ಹೇಳಿ, 1 ಕೆಜಿಗೆ 34 ರೂಪಾಯಿ ಕೊಡುತ್ತೆ. ಸೊ ಇಲ್ಲಿ ಜನಗಳಿಗೆ 34 ರೂಪಾಯಿ ಕೊಡ್ತೀವಿ ಅಂತಾರೆ, ನಮ್ಮ ಹತ್ರ 28 ರೂಪಾಯಿಗೆ ತಗೊಳ್ಳಿ, ಇನ್ನೂ 6 ರೂಪಾಯಿ ಉಳಿಯುತ್ತಲ್ಲ ಅಂದ್ರೂ ಕೂಡ ಇವ್ರು ಯಾಕೆ ಅಕ್ಕಿಯನ್ನ ತಗೊಳ್ತಾ ಇಲ್ಲ ಹೇಳಿ. ಅಕ್ಕಿಯನ್ನೇನಾದ್ರೂ ನಮ್ಮ ಹತ್ರ ಖರೀದಿ ಮಾಡಿ ಇವರು ಕೂಡ ಅಕ್ಕಿಯನ್ನ ಪ್ರತಿ ತಿಂಗಳು ನಮ್ ಜೊತೆ 5 ಕೆಜಿ ಸೇರಿ 70 ಕೆಜಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಪ್ರತಿ ತಿಂಗಳು ಕೂಡ ನಮ್ಮ ರೀತಿಯಲ್ಲಿ BPL ಕಾರ್ಡ್ದಾರರಿಗೆ ಎಲ್ರಿಗೂ ಕೊಡ್ಲೇಬೇಕಾಗತ್ತೆ. ಈ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ 4-5 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣವನ್ನ ಪೆಂಡಿಂಗ್ ಇಟ್ಕೊಂಡು ದುಡ್ಡನ್ನ ಉಳಿತಾಯ ಮಾಡ್ಕೊಂಡಿದಾರಲ್ಲ. ಸೊ ಆ ರೀತಿ ಮಾಡಕ್ ಆಗೋದಿಲ್ಲ ಜನಗಳಿಗೆ, ಅದಕ್ಕೋಸ್ಕರ ಇವರು ಅಕ್ಕಿಯನ್ನ ಖರೀದಿ ಮಾಡ್ತಾ ಇಲ್ಲ. ಅಂಡ್ ಇವನ್ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ಇವ್ರ ಹತ್ರ ದುಡ್ಡೇ ಇಲ್ಲ ಕಾಂಗ್ರೆಸ್ ಸರ್ಕಾರದ ಹತ್ರ. ಸೊ ತುಂಬಾನೇ ಸಾಲ ಮಾಡ್ಕೊಂಡಿದ್ದಾರೆ. ದುಡ್ಡನ್ನೆಲ್ಲ ಈ ಗೃಹಲಕ್ಷ್ಮಿ ಅದು ಇದು ಯುವ ನಿಧಿ ಅಥವಾ ಏನ್ ಹೇಳ್ತಾರೆ ಶಕ್ತಿ ಯೋಜನೆಗಂತೂ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಸೊ ಈಗೆಲ್ಲ ಖಾಲಿ ಆಗಿದೆ. ಈಗ ನಮ್ಮ ಹತ್ರ ಏನಾದ್ರು ಅಕ್ಕಿ ತಗೋಬೇಕು ಅಂತ ಅಂದ್ರೆ ಇವ್ರಿಗೆ ಪ್ರತಿ ತಿಂಗಳು ನಮಗೆ ಕರೆಕ್ಟ್ ಆಗಿ ಇವ್ರು ದುಡ್ಡು ಕೊಡ್ಲೇಬೇಕಲ್ವಾ. ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡ? ಈ ಜನಗಳಿಗಾದ್ರೆ ನಾವು ದುಡ್ಡು ಕೊಡ್ತೀವಿ ಅಂತ ಅನ್ಬಿಟ್ಟು ಹಿಂಗೆ ತಳ್ಕೊಂಡು ಈಗ 4 ತಿಂಗಳಿಗೆ ಒಂದ್ಸತಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಕೊಟ್ಬಿಟ್ಟು ಸೊ ದುಡ್ಡು ಕೊಡ್ದಂಗೆ ಹಿಂಗೋ ಯಾಮಾರಿಸ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಬಿಜೆಪಿ ನಾಯಕರುಗಳು ರಾಜ್ಯ ಸರ್ಕಾರದ ಮೇಲೆ ದೂರನ್ನ ಇಡ್ತಾ ಇರುವಂತದ್ದು, ಓಕೆನಾ. ಅಂಡ್ ಇವನ್ ಟಿವಿ ಮಾಧ್ಯಮದವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇವ್ರ ಹತ್ರ ದುಡ್ಡಿಲ್ಲ. ಇಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿ ಅಂತೂ 1 ರೂಪಾಯಿದು ಆಗ್ತಾ ಇಲ್ಲ. ಬರೀ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಅಥವಾ ಉಚಿತ ಬಸ್ಸು ಅಂತ ಹೇಳ್ಕೊಂಡು ಬರೀ ದುಡ್ಡನ್ನ ಖಾಲಿ ಮಾಡಿದ್ರು ಹೊರತು ಸೊ ಅಲ್ಲಿ ರಾಜ್ಯಕ್ಕೋಸ್ಕರ ಅಭಿವೃದ್ಧಿ ಏನ್ ಮಾಡಿದ್ದಾರೆ ಇವರು? ಏನೇನು ಮಾಡಿಲ್ಲ. ಸೊ ಇದು ನಿಮಗ್ ಗೊತ್ತಿರಲ್ಲ ಜನಗಳಿಗೆ. ನಿಮ್ಗೆ ಏನ್ ಖುಷಿ ಇರುತ್ತೆ, ನಮಗೆ ದುಡ್ಡು ಕೊಡ್ತಾ ಇದಾರಪ್ಪ ರಾಜ್ಯ ಸರ್ಕಾರ. ಆದ್ರೆ ಇವ್ರು ಎಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ಸಾಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ 1 ತಿಂಗಳು ಪಿಂಚಣಿ ಹಣ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರಲ್ವಾ, ಆ ಪಿಂಚಣಿ ಹಣ ತಗೊಂಡು ಈ ಗೃಹಲಕ್ಷ್ಮಿಗೆ 1 ತಿಂಗಳು ಕೊಟ್ಬಿಡೋದು. ಸೊ ಇನ್ನೊಂದು ಈ ಗೃಹಲಕ್ಷ್ಮಿ ದುಡ್ಡು ಕೊಡಕ್ಕಿಲ್ಲ, ಆಗ ಸರ್ಕಾರದ್ದೇ ಇನ್ನೆಲ್ಲೋ ದುಡ್ಡು ಇರುತ್ತೆ ಬೇರೆ ಒಂದು ಯೋಜನೆಗಳಿಗೆ ಅಂತ ಹೇಳಿ ಇಟ್ಟಿರ್ತಾರೆ. ಆ ದುಡ್ಡನ್ನ ತಗೊಂಡ್ಬರ್ತಾರೆ, ಇನ್ನೊಂದ್ಸತಿ ಕೊಡ್ತಾರೆ. ಸೊ ಅದಕ್ಕೂ ಸಾಕಾಗಲ್ಲ, ಮತ್ತಿನ್ನೆಲ್ಲೋ ಒಂದ್ ಕಡೆ ಸಾಲ ಮಾಡ್ಕೋತಾರೆ. ಸೊ ಈ ರೀತಿ, ಓಕೆನಾ. ಸೊ ಎ ಇಂದ ತೆಗೆದು ಬಿ ಕೊಡ್ತಾರೆ, ಮತ್ ಬಿ ಇಂದ ತೆಗೆದು ಸಿ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಾಲ ಮಾಡ್ಕೊಂತಾ ಇದ್ದಾರೆ. ಒಂದಲ್ಲ ಒಂದಿನ ನಮ್ಮ ರಾಜ್ಯನೇ ದಿವಾಳಿ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಬಟ್ ಏನೇ ಆಗ್ಲಿ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಒಪ್ಕೋತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಕೊಟ್ಟ ಮಾತನ್ನ ಉಳಿಸ್ಕೋತೀವಿ, ನಾವ್ ಯಾವತ್ತು ಬಡವರ ಪಕ್ಷ, ನಾವ್ ಏನ್ ಹೇಳಿದೀವೋ ನಾವ್ ಯಾವತ್ತು ನಿಲ್ಸೋದಿಲ್ಲ. ಈಗ ತಡ ಆಗಿದೆ 3 ತಿಂಗಳು ಒಪ್ಕೋತೀವಿ, 3 ತಿಂಗಳದು ನಾವು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಈ ತಿಂಗಳು ಎಂಡಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಬಿಜೆಪಿ ನಾಯಕರುಗಳು ನಿಮ್ ವಿರುದ್ಧ ಇಷ್ಟೊಂದು ಆರೋಪ ಮಾಡ್ತಾರಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಸರ್ಕಾರದ ಬಳಿ, ಇವರು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದಾರಲ್ಲ ಅಂತ ಹೇಳಿ ಮಾಧ್ಯಮದವರು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿದ್ರೆ ಅವರು ಆ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ರೆ ಅಲ್ವಾ ನಾವು ಈ ರೀತಿ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಕ್ಕಾಗೋದು. ಅವ್ರು ಯಾರು ನಮ್ಮನ್ನ ಆಡ್ಕೊಳ್ಳೋರು ಇಲ್ಲ ಅಂತ ಹೇಳಿದ್ರೆ ನಾವ್ ಇನ್ನೊಂದು ತಡ ಮಾಡ್ಬಿಡ್ತೀವಿ. ಬಿಡಿ, ಆಡ್ಕೊಳ್ಳೋರು ಆಡ್ಕೊಂತಾ ಇರ್ಲಿ, ನಾವ್ ಈಗ ಹೇಗ್ ಮಾಡ್ತಾ ಇದೀವೋ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಒಟ್ಟಾರೆ ಏನೇ ಆಗಿರ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ ಈ ಫೆಬ್ರವರಿ ತಿಂಗಳು ಎಂಡ್ ಅಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೂ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಇವಾಗ ಹೇಳ್ತಾ ಇರೋದೇನವರು 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾವೆಲ್ಲರೂ ವೆಯ್ಟ್ ಮಾಡಿ ನೋಡ್ಬಿಡೋಣ, ಹೋಗ್ಲಿ ಇದು ಕೊನೆ ಸಲ ಅನ್ಕೊಂಡು 6,000 ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ 6,000 ಕೊಡೋದಿಲ್ಲ. ಸೊ ಬಾಯಿ ಮಾತಿಗೆ ಏನೋ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಸೊ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಖುದ್ದಾಗಿ 6,000 ಕೊಡ್ತೀನಿ ಅಂತ ಈಗ ಹೇಳಿದ್ದಾರೆ. ಆದ್ರೂ ನೋಡಿ ಬೇಕಾದ್ರೆ ಖಂಡಿತವಾಗ್ಲೂ 6,000 ಅವ್ರು ಕೊಡೋದಿಲ್ಲ. ಸೊ ಕೊಟ್ರೆ 4,000 ಕೊಡೋದೇ ಹೆಚ್ಚು. ಸೊ ಈ ತಿಂಗಳು ಒಂದ್ 2,000 ರೂಪಾಯಿ ಕೊಟ್ಕೊಂಡು ಮುಂದಕ್ಕೆ ಹಾಕೊಂತಾರೆ. ಈ ಫೆಬ್ರವರಿ ಎಂಡ್ ಅಲ್ಲಿ ಖಂಡಿತ ಕೊಡ್ತಾರೆ. ಯಾಕಂದ್ರೆ 3 ಜನ ಮಾತಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಲಿ, DK ಶಿವಕುಮಾರ್ ಆಗಿರ್ಲಿ ಅಥವಾ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಿರ್ಲಿ, ಹೌದಲ್ವಾ? 3 ಜನ ಹೇಳಿಕೆಯನ್ನ ಕೊಟ್ಟಾದ್ಮೇಲೆ ಇವ್ರು ಕೊಡ್ಲೇಬೇಕಾಗತ್ತೆ. ಆದ್ರೆ 6,000 ಕೊಡೋ ಜಾಗಕ್ಕೆ ಏನಾದ್ರು 2,000 ರೂಪಾಯಿ ಕೊಟ್ಬಿಟ್ರೆ ಇದು ತುಂಬಾ ಅನ್ಯಾಯ ಆಗತ್ತೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅಟ್ಲೀಸ್ಟ್ 4,000 ಈ ತಿಂಗಳು ಅವ್ರು ರಿಲೀಸ್ ಮಾಡಬೇಕು. ಸೊ ದುಡ್ಡಿಲ್ಲ ಅಂತಂದ್ರೆ ಮುಂದಿನ ತಿಂಗಳಿಗೆ ಹೋಗ್ಲಿ, 2,000 ಇನ್ನೇನ್ ಮಾಡಕ್ಕಾಗತ್ತೆ, ಹೌದಲ್ವಾ? ಸೊ ಇಷ್ಟು ದಿನ ಮಹಿಳೆಯರು ವೆಯ್ಟ್ ಮಾಡಿ ಎಷ್ಟೋ ಜನಗಳು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಅನಿತಾ ನಾವು ಈ ಗೃಹಲಕ್ಷ್ಮಿ ದುಡ್ಡನ್ನ ನಂಬ್ಕೊಂಡು ಚೀಟಿ ಹಾಕೊಂಡಿದ್ವಿ, ಸೊ ಈಗ ನಾವು ಚೀಟಿ ಕಟ್ಟಕ್ಕೂ ದುಡ್ಡಿಲ್ಲ ಕಳೆದ 3 ತಿಂಗಳಿಂದ ಅಂತ ಹೇಳ್ಬಿಟ್ಟು. ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ.
ಸೊ ಈ ಗೌರ್ಮೆಂಟ್ ಸ್ಕೀಮ್ಸ್ ಇಂದ ಏನೋ ದುಡ್ಡು ಬರುತ್ತೆ ಅಂತ ಹೇಳಿ ನಂಬ್ಕೊಂಡು ಚೀಟಿ ಗೀಟಿ ಎಲ್ಲ ಕಟ್ಕೊಳಕ್ ಹೋಗ್ಬೇಡಿ, ಓಕೆನಾ? ಯಾಕಂದ್ರೆ ಈಗ ನೋಡಿ, ಈ 3 ತಿಂಗಳು ನಿಂತೋಯ್ತು, ಮುಂದೆ ಒಂದಿನ 6 ತಿಂಗಳು ಕೊಡೋದೇ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಇದನ್ನೇ ಖಂಡಿತ ನಂಬ್ಕೊಳಕ್ ಹೋಗ್ಬೇಡಿ. ನೀವು ದುಡಿಯೋ ದುಡ್ಡಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ, ಚೀಟಿನಾದ್ರೂ ಕಟ್ಕೊಳ್ಳಿ, ಬೇರೆ ಒಂದೊಂದು ಮಾಡ್ಕೊಳ್ಳಿ. ಬಟ್ ಇದೇ ಬರುತ್ತೆ ನಮ್ಗೆ ಪ್ರತಿ ತಿಂಗಳು ಅಂತ ಅನ್ಬಿಟ್ಟು ಖಂಡಿತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಆದ್ರೆ ಬರುತ್ತೆ ಅಂದ್ರೆ ತುಂಬಾ ಖುಷಿನೇ, ಬಂದಾಗ ನಿಮ್ಮ ಖರ್ಚಿಗೆ ಉಪಯೋಗ ಮಾಡ್ಕೊಳ್ಳಿ. ಸೊ ಈ ದುಡ್ಡನ್ನೇ ಒಂದು ಕಮಿಟ್ಮೆಂಟ್ಗೆ ಅಂತ ಹೇಳಿ ಖಂಡಿತ ಅನ್ಕೊಂಡಿರ್ಬೇಡಿ, ಓಕೆನಾ? ಸೊ ಈ ರೀತಿಯಾಗಿ ಹಳ್ಳಿ ಕಡೆ ಒಂದು ಸಾಕಷ್ಟು ಮಹಿಳೆಯರು ಪಾಪ ಕೈ ಸಾಲವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು 6,000 ಕೊಡು, 10,000 ಕೊಡು, 5,000 ಕೊಡು, ಗೃಹಲಕ್ಷ್ಮಿ ದುಡ್ಡು ಬಂದಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಈ ಮೈಕ್ರೋ ಫಿನಾನ್ಸ್ ಎಲ್ಲ ನಿಮಗೆ ಗೊತ್ತೇ ಇದೆ, ಓಕೆನಾ? ಸೊ ಅಲ್ಲಿ ಬಡ್ಡಿಗೆಲ್ಲ ದುಡ್ಡು ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಓಕೆ, ಒಂದು 6,000 ರೂಪಾಯಿ ಮೈಕ್ರೋ ಫಿನಾನ್ಸ್ ಅಲ್ಲಿ ನೀವು ಬಡ್ಡಿಗೆ ದುಡ್ಡು ತಗೊಂಡ್ ಬಂದಿರ್ತೀರಾ ಅನ್ಕೊಳ್ಳಿ. ಇಲ್ಲಿ ನೋಡಿ, 3 ತಿಂಗಳಾದ್ರೂ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ಲಿಲ್ಲ ಅಂದ್ರೆ ಈ 6,000 ಹೋಗಿ ನಿಮಗೆ ಬಡ್ಡಿ ಸೇರಿ 10,000 12,000 ರೂಪಾಯಿ ಕಟ್ಟಿ ಅಂತಾರೆ ಮೈಕ್ರೋ ಫಿನಾನ್ಸ್ ಅವರು, ಹೌದಲ್ವಾ? ಸೊ ಇದು ಬೇಕಾ ಬೇಡ? ಸೊ ನಿಮಗೆ ಬಂದಾಗ ಆ ದುಡ್ಡನ್ನ ಖಂಡಿತ ಖರ್ಚು ಮಾಡ್ಕೊಳ್ಳಿ. ಆದಷ್ಟು ಯಾರು ಕೂಡ ಸೊ ತುಂಬಾ ಅತಿ ಹೆಚ್ಚು ಬಡ್ಡಿ ಯಾರು ಕೊಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೋ ಅಂತವ್ರ ಹತ್ರ ಖಂಡಿತ ಸಾಲವನ್ನೇ ಮಾಡೋದ್ ಬೇಡ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ವಾ, ಸೊ ಅಷ್ಟರಲ್ಲಿ ನಮ್ಮ ಸಂಸಾರವನ್ನ ಮಾಡ್ಕೊಂಡು ಹೋಗೋಣ. ಸೊ ಇದಿಷ್ಟು ಮಾಹಿತಿ ಗೊತ್ತಾಯ್ತಲ್ವಾ ನಿಮ್ಗೆ? ಸೊ ನೆಕ್ಸ್ಟ್ ನೋಡೋದಾದ್ರೆ, ಈಗ ನಾನು ವೇರ್ ಮಾಡಿರೋ ಡ್ರೆಸ್ ನ ಖಂಡಿತ ಕೆಲವೊಂದು ಮಹಿಳೆಯರು ಕೇಳ್ತೀರಾ, ಅನಿತಾ ನೀವು ತಗೊಂಡಿರೋ ಡ್ರೆಸ್ ಮೀಶೋದ ಅನ್ಬಿಟ್ಟು. ಎಸ್, ಎಕ್ಸಾಕ್ಟ್ಲಿ ಹೌದು. ಸೊ ಇವತ್ತು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಕಡಿಮೆ ದುಡ್ಡಲ್ಲಿ ತರಿಸಿರುವಂತ ಡ್ರೆಸ್ ಗಳದ್ದು ಕಲೆಕ್ಷನ್ಸ್ ಅಲ್ಲಿ ತೋರಿಸಿದೀನಿ. ನನ್ನ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿನ ವಿಡಿಯೋನ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಡ್ರೆಸ್ ಗಳದ್ದು ಕೂಡ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಂಡ್ ಯಾವ್ಯಾವ್ದಕ್ಕೆ ಎಷ್ಟು ಪ್ರೈಸ್ ಅಂತ ಕೂಡ ಹೇಳಿದೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಓಕೆ ಫ್ರೆಂಡ್ಸ್, ನೀವು ಫ್ರೀ ಆದಾಗ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಇವತ್ತಿನ ವಿಡಿಯೋನ ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.